ನಮಸ್ಕಾರ. ಮೈಸೂರು ಶ್ರೀರಾಂಪುರ ಎರಡನೇ ಹಂತದಿಂದ ನಾನು ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಒಂದು 22/30 ವೆಸ್ಟ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರುವಂತಹ 3 ಬೆಡ್ರೂಮ್ ಆಲ್ಮೋಸ್ಟ್ ಫರ್ನಿಶ್ಡ್ ರೆಡಿ ಟು ಮೂವ್ ಇನ್ ಮನೆ. ಭಾಳಷ್ಟು ಜನ 2030 ಮೆಷರ್ಮೆಂಟಲ್ಲಿ ಈ ಭಾಗದಲ್ಲಿ ಇಟ್ಸ್ ಬೀನ್ ಕ್ವೈಟ್ ಸಮ್ ಟೈಮ್ ಮನೆಗಳು ಇರಲಿಲ್ಲ. ಸೊ ಒನ್ ಆಫ್ ದೋಸ್ ಪ್ರಾಪರ್ಟೀಸ್ ವಿಚ್ ಪೀಪಲ್ ವರ್ ಆಸ್ಕಿಂಗ್. ಓಕೆ, ಮೈಸೂರಲ್ಲಿ ಶ್ರೀರಾಂಪುರ ಭಾಗದಲ್ಲಿ 2030 ಹೊಸ ಮನೆ ಸೇಲ್ಗಿದೆ. ಭಾಳಷ್ಟು ಬಾರಿ ನಾನು ವೀಡಿಯೋಗಳಲ್ಲಿ ಹೇಳುವಂತಹ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಸ್ ದ ಪಾರ್ಕಿಂಗ್ ಇಶ್ಯೂ ಇನ್ ಟರ್ಮ್ಸ್ ಆಫ್ 2030 ಆ್ಯಂಡ್ 3040. 3050 ಆರ್ 4060 ಮನೆಗಳ ಮುಂದೆ ಯೂಶಲಿ ಪಾರ್ಕಿಂಗ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್, ಯೂಶಲಿ ಸಿಗುತ್ತೆ. ಬಟ್ ವೆನ್ ವಿ ಕಮ್ ಇನ್ ಟರ್ಮ್ಸ್ ಆಫ್ 2030 2030 ಡೈಮೆನ್ಷನ್ ಮನೆಗಳ ಮುಂದೆ ಪಾರ್ಕಿಂಗ್ ಇಸ್ ಆಲ್ವೇಸ್ ಬಿನ್ ಎ ಪ್ರಾಬ್ಲಮ್. ಸೊ ಈ ಮನೇಲಿ ಹೌ ಹ್ಯಾವ್ ದೇ ಅಡ್ರೆಸ್ ದಿ ಪಾರ್ಕಿಂಗ್ ಇಶ್ಯೂಸ್. ಯೂಶಲಿ 2030 ಮನೆಗಳ ಮುಂದೆ ಬಿಗ್ ಸೈಜ್ ಕಾರ್ ಲೈಕ್ XUV ಆಗಿರ್ಬೋದು, ಇನೋವಾ, ಫಾರ್ಚುನರ್ ನಿಲ್ಲಿಸಲಿಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ. ಬಟ್ ಹಿಯರ್ ಯು ಕ್ಯಾನ್ ಪಾರ್ಕ್ ಅ ಸ್ಮಾಲರ್ ಕಾರ್, ಅಂದರೆ ಅಬೌಟ್ ಹ್ಯಾಚ್ ಬ್ಯಾಕ್ ಅಂತ ಹೇಳ್ಬೋದು. ಹ್ಯಾಚ್ ಬ್ಯಾಕ್ನ ನೀವು ಪಾರ್ಕಿಂಗ್ನ ರ್ಯಾಂಪ್ ಮೇಲೆ ಮಾಡ್ಬೋದು ವಿತೌಟ್ ಡಿಸ್ಟರ್ಬಿಂಗ್ ದಿ ಆನ್ ಗೋಯಿಂಗ್ ಟ್ರಾಫಿಕ್. ದಿಸ್ ಅ ವೆಸ್ಟ್ ಫೇಸಿಂಗ್ ಸೈಟ್ ಇದು. ಓಕೆ, ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ ಎಲ್ಲಿದೆ? ಶ್ರೀರಾಂಪುರ ಎರಡನೇ ಹಂತ ಮೂಡ ಅಪ್ರೂವ್ಡ್ ಸೈಟಲ್ಲಿ ಕಟ್ಟಿರೋದು ಎಲ್ಲಿದೆ? ವೇರ್ ಇಸ್ ದಿಸ್ ಶ್ರೀರಾಂಪುರ ಅಂತ ಭಾಳಷ್ಟು ಜನಕ್ಕೆ ಕ್ವಶನ್ ಇರುತ್ತೆ. ಮೈಸೂರು ಮಧ್ಯ ಭಾಗದಿಂದ ದಿಸ್ ಲೊಕೇಶನ್ ಇಸ್ ಅಬೌಟ್ 7 ಕಿಲೋಮೀಟರ್ಸ್. ಮತ್ತು ವಿವೇಕಾನಂದ ನಗರ ಸರ್ಕಲ್, ನಾನು ಹೇಳುವಂತಹ ಇನ್ನೊಂದು ಲೊಕೇಶನ್ ಯಾವುದು ಅಂತಂದರೆ ವಿವೇಕಾನಂದ ನಗರ ಸರ್ಕಲ್. ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ. ವಿವೇಕಾನಂದ ನಗರ ಸರ್ಕಲಿಂದ ಈ ಲೊಕೇಶನ್ ಇಸ್ ಹಾರ್ಡ್ಲಿ ಅಬೌಟ್ 1 to 1.5 ಕಿಲೋಮೀಟರ್. ನಾನು ಒಳಗೆ ಬಂದಿದ್ದೀನಿ. ದಿಸ್ ಇಸ್ ದಿ ಸಂಪ್. ಅಬೌಟ್ 6,000 to 8,000 ಲೀಟರ್ ಸಂಪನ್ನ ಇಟ್ಟಿದ್ದಾರೆ. 1,000 ಲೀಟ್ರ್ ಓವರ್ ಟ್ಯಾಂಕ್ ಇದೆ. ಇನ್ ಆ್ಯಾವ್ರೇಜ್ ಆಫ್ ನಿಮಗೆ ದಿನಕ್ಕೆ ಮನೇಲಿ ಒಂದು 8,000 to 9,000 ಲೀಟರ್ ಕೆಪಾಸಿಟಿ ಆಫ್ ಸ್ಟೋರೇಜ್ ಸ್ಪೇಸ್ ಇರುತ್ತೆ. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಎಂಟೈರ್ ಮನೆಯದು ಡೋರ್ಸು, ವಿಂಡೋಸು, ಫ್ರೇಮ್ಗಳು ಮತ್ತು ಇದು ಹಾಕಿರುವಂಥ ಶಟರ್ಸ್, ಅಂದರೆ ವಿಂಡೋಗೆ ಹಾಕಿರುವಂಥ ಶಟರ್ಗಳಿಂದ ಎಲ್ಲವೂ ಫಸ್ಟ್ ಕ್ವಾಲಿಟಿ ಟೀ ಕುಡ್ಲಿ ಮಾಡಿರುವಂಥದ್ದು. ಸಂಪ್ ನೋಡಿದ್ರಿ, 1 ಅಥವಾ 2 ಟೂ ವೀಲರ್ನ ಪಾರ್ಕ್ ಮಾಡ್ಬೋದು. ಈ ಡೋರು, ಫ್ರಂಟ್ ಡೋರ್ ಇಸ್ ಫೇಸಿಂಗ್ ನಾರ್ತ್. ನಾನೀಗ ನಾರ್ತಿಂದ ಎಂಟ್ರ್ ಆಗಿದ್ದೀನಿ. ಈ ಡೋರು ಮತ್ತು ಇದಕ್ಕೆ ಹಾಕಿರುವಂತಹ ಫ್ರೇಮ್ ಏನಿದೆ ಇದು ಸಹ ಅಷ್ಟೇ ಫಸ್ಟ್ ಕ್ವಾಲಿಟಿ ಟೀಕ್. ನಾನು ಈ ಮನೇಲಿ ಬಹಳಷ್ಟು ಪ್ರಶಂಸೆ ಮಾಡುವಂತಹ ಒಂದು ವಿಚಾರ, ವಾಟ್ ಐ ಅಡ್ಮೈರ್ ಅಬೌಟ್ ದಿಸ್ ಹೌಸ್ ಇಸ್ ಸ್ಪೇಸ್ ಯೂಟಿಲೈಸೇಷನ್. ಭಾಳ ಚೆನ್ನಾಗಿ ಸ್ಪೇಸ್ನ ಯೂಟಿಲೈಸ್ ಮಾಡಿದರೆ. ಸ್ಪೇಸ್ ಯೂಟಿಲೈಸೇಷನ್ ಅಂದರೆ ಏನು? ಇವಾಗ ದಿಸ್ ಇಸ್ ಅ 2030 ಸೈಟ್. 22/30 22x30 ಸೈಟಲ್ಲಿ ಕಟ್ಟಿರುವಂಥದ್ದು. ಇಲ್ಲಿ ಏನೋ ನಾವು ಮನೆ ಒಳಗೆ ಬರ್ತೇವೆ, ಒಂದು ಹಾಲ್ ಇರುತ್ತೆ. ಹಾಲಲ್ಲಿ ಈಸಿಲಿ ನಿಮಗೆ ಈ ಮನೇಲಿ ನಿಮಗೆ 6 ಸೀಟರ್ ನೀವು ಕಂಫರ್ಟಬಲಾಗಿ ನೀವು ಸೋಫಾನ ಹಾಕೋಬೋದು ವಿತೌಟ್ ನೀವು ಓಡಾಡಲಿಕ್ಕೆ ಕಷ್ಟ ಆಗದಿರುವಂತೆ. ಮತ್ತು ನೀವು ನೋಡೋದು ಫಾಲ್ ಸೀಲಿಂಗ್ನ ಪ್ರೊಫೈಲ್ ಲೈಟು, ಫಾಲ್ ಸೀಲಿಂಗು, ಎಕ್ಸ್ಟ್ರಾ ಲೈಟಿಂಗು ಮತ್ತು ಸ್ಕೈ ಲಿಟ್ ಏನಂತಾರೆ ನಾವು, ಮೇಲ್ಗಡೆ ನಿಮಗೆ ಆಕಾಶದ ರೀತಿಯಲ್ಲಿ ಕಾಣುವಂತೆ ಇದ್ರ ಮೇಲ್ಗಡೆ ಒಂದು ಡಿಸೈನನ್ನು ಮಾಡಿದ್ದಾರೆ. ವೆರಿ ನೈಸ್, ಅಸ್ಥೆಟಿಕ್ ವೇಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಡಿಸೈನಿಂಗ್ ವೈಸ್ ಭಾಳ ಚೆನ್ನಾಗಿದೆ, ಪ್ಲ್ಯಾನಿಂಗ್ ವೈಸು ಚೆನ್ನಾಗಿದೆ, ವರ್ಕ್ಮೆನ್ಶಿಪ್ಪು ಚೆನ್ನಾಗಿದೆ. ಮೆಟೀರಿಯಲ್ ಯೂಸ್ಡ್ ಟು ಬಿಲ್ಡ್ ದಿಸ್ ಪ್ರಾಪರ್ಟಿ, ಅಂದರೆ ಕಟ್ಟಲಿಕ್ಕೆ ಹಾಕಿರುವಂಥ ಮೆಟೀರಿಯಲ್ ಇದು. ಫಾರ್ಮೆಕಾ ಇರ್ಬೋದು, SS ಇರ್ಬೋದು, ಇಲ್ಲಿ ಹಾಕಿರುವಂಥ ಗ್ರನೈಟ್ ಇರ್ಬೋದು, ಎಲ್ಲವೂ ಭಾಳ ಒಳ್ಳೆ ಕ್ವಾಲಿಟಿಲಿ ವರ್ಕ್ಮೆನ್ಶಿಪ್ಪು ಚೆನ್ನಾಗಿದೆ, ಫಿನಿಶಿಂಗು. ಇದಾದ ನಂತರ TV ಕ್ಯಾಬಿನೆಟ್ ನೋಡ್ಬೋದು. ಅಪ್ ಟಿಲ್ ದ ಟೆರೆಸ್ ತನಕ ಯೂಶಲಿ ಏನು ಮಾಡ್ತಾರೆ, ಅಬೌಟ್ 7.5 to 8 ಫೀಟಲ್ಲಿ ನಿಲ್ಲಿಸ್ಬಿಡ್ತಾರೆ. ಇವರೇನು ಮಾಡಿದರೆ ಅಪ್ ಟಿಲ್ ದ ಟೆರೆಸ್ ತನಕ ತೊಗೊಂಡೋಗಿ ಒಂದು ಭಾಗನ, ಅಂದರೆ ಎಂಟ್ರೆನ್ಸ್ ಒಂದು ಭಾಗನ ವೆಸ್ಟಿಂದ ನಾರ್ತಿಂದ ಅದೇ ಇದು ವೆಸ್ಟ್ ಫೇಸಿಂಗು ಎಂಟೈರ್ ಒಂದು ಪೋರ್ಷನ್ನ TV ಕ್ಯಾಬಿನೆಟ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ನೀವು ನೋಡ್ಬೋದು, ಪೇಂಟೆಲ್ಲ ಕವರ್ ಮಾಡ್ಬೋದಿತ್ತು. ಬಟ್ ದ ಟೇಕನ್ ದಟ್ ಎಕ್ಸ್ಟ್ರಾ ಎಫರ್ಟು ಪ್ಯಾನೆಲಿಂಗ್ ಮಾಡೋಕ್ಕೆ. ಓಕೆ, ಕೈಂಡ್ ಆಫ್ ವುಡನ್ ಪ್ಯಾನೆಲಿಂಗ್ ಇದು. ಸೇಫ್ಟಿಗೆ ಹಿಂದ್ಗಡೆ ಸೇಫ್ಟಿ ಗ್ರಿಲ್ಗಳನ್ನ ಹಾಕಿದ್ದಾರೆ, ನೋಡ್ಬೋದು. ನನಗೆ ವೆಸ್ಟಲ್ಲಿ ಯೂಶಲಿ ಹಿಂಭಾಗದಲ್ಲಿರುತ್ತೆ, ಮುಂಭಾಗದಲ್ಲೇ ಕೊಟ್ಟಿದ್ದಾರೆ. ಸ್ಪೇಸ್ ಯೂಟಿಲೈಸೇಷನ್ ವಿಚಾರಕ್ಕೆ ಅದನ್ನು ಮುಂಭಾಗದಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ವಾಸ್ತು ಅನುಗುಣವಾಗಿ ಎಲ್ಲಿ ಕಿಚನ್ ಇಡಬೇಕು ಕಿಚನ್ ಇಟ್ಟಿದ್ದಾರೆ. ಮಾಡ್ಯುಲರ್ ಟೈಪು, ಬಾಕ್ಸ್ ಟೈಪು, ಮಾಡ್ಯುಲರ್ ಟೈಪು ಸ್ಟೋರೇಜ್ ಸ್ಪೇಸ್ ಫಾರ್ ದ ಕಿಚನ್ ಮಾಡಿದ್ದಾರೆ. ವಾಸ್ತು ಅನುಗುಣವಾಗಿ ಹಿಂಭಾಗದಲ್ಲಿ ಸಿಲಿಂಡರ್ನ ಮನೆ ಒಳಗೆ ತರುವ ಅವಶ್ಯಕತೆ ಇಲ್ಲ, ಹಿಂದೆನೇ ಇಟ್ಟಿದ್ದಾರೆ. ಇಲ್ಲೇ ನೋಡ್ಬೋದು ನೀವು, ಈ ಗ್ಯಾಸ್ ಯೂನಿಟ್ ಇಲ್ಲಿ ಕೊಟ್ಟಿದ್ದಾರೆ. ಚಿಮ್ನಿಗೆ ಪಾಯಿಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾಗುವಂತಹ ಎಲೆಕ್ಟ್ರಿಕ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ. ನೋಡಿ, ಚಿಮ್ನಿ ಔಟ್ಲೆಟ್ ಪಾಯಿಂಟ್ ಇದೆ ಏನು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ದಿಸ್ ಇಸ್ ದಿ ಚಿಮ್ನಿ ಔಟ್ಲೆಟ್ ಪಾಯಿಂಟ್ ಇದು. ಓಕೆನಾ, ಅದಕ್ಕೆ ಪವರ್ ಪಾಯಿಂಟ್ ಬೇಕು, ಅದಕ್ಕೆ ಪವರ್ ಪಾಯಿಂಟ್ ಚಿಮ್ನಿಗೆ ಇಲ್ಲೂ ಕೊಟ್ಟಿದ್ದಾರೆ, ಇಲ್ಲೂ ಕೊಟ್ಟಿದ್ದಾರೆ. ವಾಟರ್ ನಿಮಗೆ ಫಿಲ್ಟರ್ ಹಾಕ್ಕೊಳ್ಳಿಕ್ಕೆ 3 ಟ್ಯಾಪ್ಗಳನ್ನ ಕೊಟ್ಟಿದ್ದಾರೆ. ಡೈರೆಕ್ಟ್ ವಾಟರ್ಗೊಂದು, ಓವರ್ ಹೆಡ್ ಟ್ಯಾಂಕ್ ಒಂದು, ಮತ್ತು ಕಾರ್ಪೊರೇಷನ್ ವಾಟರ್ಗೊಂದು. ಪಕ್ಕದಲ್ಲೇ ಇಲ್ಲೇ ಒಂದು ಕಿಟಕಿ ಪ್ಲಸ್ ಸ್ಟೋರೇಜ್ ಸ್ಪೇಸ್ ಇದೆ. ಅಡುಗೆ ಮನೆಯಲ್ಲಿ ಬೇಕಾಗುವಂಥ ಭಾಳ ವಿಚಾರದಂದರೆ ಒಂದು ಓಪನ್ ಇಟ್ಕೋಬೇಕಾಗುತ್ತೆ. ಯಾಕಂದರೆ 2030 ಮನೆಗಳಲ್ಲಿ ಯೂಶಲಿ ವಾಟ್ ಈಸ್ ದ ಚಾಲೆಂಜ್ ದಟ್ ವಿ ಫೇಸ್ ಇಸ್ ದ ಸ್ಪೇಸ್ ಯೂಟಿಲೈಸೇಷನ್. ಬನ್ನಿ, ಇಲ್ಲಿ ವಾಟ್ ಐ ಲೈಕ್ ದ ಮೋಸ್ಟ್ ಅಂತಂದರೆ
ಈ ಭಾಗದಲ್ಲಿ ಯೂಶಲಿ ಮನೆಗಳಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಬಹಳ ಚಿಕ್ಕದು ಮಾಡಿಬಿಡ್ತಾರೆ. ಯಾವುದನ್ನು? ವಾಶ್ರೂಮ್ನ. ಗ್ರೌಂಡ್ ಫ್ಲೋರ್ ವಾಶ್ರೂಮ್ ಚಿಕ್ಕದಾಗ್ಬಿಡುತ್ತೆ. ಇಲ್ಲಿ ಅದನ್ನು ನಿಮಗೆ ಸಲೀಸಾಗಿದೆ ಅಂತಂದರೆ ಸ್ಪೇಸು ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಎಲ್ಲೂ ಸಹ ಅಡಚಣೆ ಅನಿಸಲ್ಲ. ಆ್ಯಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ, ಸ್ಟ್ಯಾಂಡರ್ಡ್ ಸೈಜ್ ಕಮೋಡ್ ಇದೆ, ಸಿಂಕ್ ಇದೆ, ಮಿರರ್ಸ್ಗಳು ಈಗಾಗಲೇ ಹಾಕಿದ್ದಾರೆ, ಶವರ್ ಯೂನಿಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ನಾನು ಆಗಲೇ ತೋರಿಸಿದಂತೆ ನೋಡ್ಬೋದು 2 ಟ್ಯಾಪ್ಗಳನ್ನ ಕೊಟ್ಟಿದ್ದಾರೆ. ಆ ಟ್ಯಾಪ್ಗಳ ಪಕ್ಕದಲ್ಲಿ ಸಿಲಿಂಡರ್ ಇಟ್ಕೊಳ್ಳಿಕ್ಕೆ ಏನು ಮಾಡಿದ್ದಾರೆ ನೋಡಿ, ಸಿಲಿಂಡರ್ ಇಟ್ಕೊಳ್ಳಿಕ್ಕೆ ಅಲ್ಲೇ ನಿಮಗೆ ಗ್ರಿಲ್ ಸಹ ಕೊಟ್ಟಿದ್ದಾರೆ. ಪೂಜಾ ರೂಮ್ ಫೇಸಿಂಗ್ ನಾರ್ತ್, ಇದು ನಾರ್ತ್ ಫೇಸಿಂಗ್ ಡೋರು. ಪೂಜಾ ರೂಮು ನಾರ್ತ್ ಫೇಸಿಂಗು ಒಬ್ಬರು. ಇದು ಸಹ ಅಷ್ಟೇ. ದಿಸ್ ಇಸ್ ಆಫ್ ಟೀಕ್. ಹಾಗೆ ನಿಮ್ಮ ಪ್ರಶ್ನೆ ಇರುವಂಥದ್ದೇನು, ಇದು ಯಾವ ಡೋರ್ ಯಾವುದಿದು ಅಂತ ನೋಡಿ. ಇದು ಸಹ ಅಷ್ಟೇ. ಅಲ್ಲಿ ಶೋ ಯು ಟು ಅಗೇನ್. ದಿಸ್ ಇಸ್ ಟೀಕ್. ಎಂಟರ್. ದಿಸ್ ಇಸ್ ಟೀಕ್. ಈಗ ನಾನು ರೂಮ್ ಒಳಗೆ ಹೋಗೋಕ್ಕಿಂತ ಮುಂಚೆ ಈ ಸ್ಟೈಲಿಂಗ್ ನೋಡಿ, ಭಾಳ ಚೆನ್ನಾಗಿದೆ. ರೂಮ್ದು ಸ್ಟೈಲಿಂಗ್ ಆಫ್ ದ ಡೋರ್ ಭಾಳ ಚೆನ್ನಾಗಿ. ಯೂಶಲಿ ವಿ ಡೋಂಟ್ ಗೆಟ್ ಟು ಸಿ ದಿಸ್ ಇನ್ 2030, 30-40ಗಳಲ್ಲಿ ಮಾಡಿಬಿಡ್ತಾರೆ. ಸ್ಟೈಲಿಂಗ್ನ 20-30 ಮನೆಗಳಲ್ಲಿ ಮಿಸ್ ಮಾಡಿಬಿಡ್ತಾರೆ. ದಿಸ್ ಇಸ್ ಒನ್ ಆಫ್ ದಿಸ್ ಯೂನಿಕ್ ಥಿಂಗ್ಸ್ ದಟ್ ಐ ಲೈಕ್. ಈ ವಾರ್ಡ್ರೋಪ್ ಮಾಡ್ಬೇಕಾದ್ರೆ ಈ ಪೋರ್ಷನನ್ನು ಭಾಳಷ್ಟು ಜನ ಮಿಸ್ ಮಾಡಿರ್ತಾರೆ. ನೀವು ಸ್ವಲ್ಪ ಗಮನ ಇಟ್ಟು ನೋಡಬೇಕು. ನೋಡಿ, ಈ ಭಾಗನ ಓಪನ್ ಕೊಟ್ಟಿದ್ದಾರೆ. ಸಿ, ದಿಸ್ ಇಸ್ ಒನ್ ಆಫ್ ದೋಸ್ ಇನೋವೇಟಿವ್ ಥಿಂಗ್ಸ್, ಸ್ಮಾಲರ್ ಥಿಂಗ್ಸ್ ವಿಚ್ ಮೇಕ್ ಯು ಸ್ಟೋರೇಜ್ ಸ್ಪೇಸ್ ಮಚ್ ಮೋರ್ ಕನ್ವೀನಿಯೆಂಟ್. ಅಂದರೆ ಯಾವುದೇ ತರಹದ ನಾವು ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ತೋರಿಸ್ಲಿಲ್ಲ ನೋಡಿ, ಇದನ್ನು ನೋಡ್ಕೊಳ್ಳಿ. ದಿಸ್ ಇಸ್ ಯುವರ್ UPS ಪಾಯಿಂಟ್. ಆಲ್ಟರ್ನೇಟ್ ಪವರ್ ಬ್ಯಾಕಪ್. ಮನೆಗೆ ಕರೆಂಟ್ ಹೋದಾಗ ನಿಮ್ಗೆ ಆಲ್ಟರ್ನೇಟ್ ಪವರ್ ಬ್ಯಾಕಪ್ ಬೇಕು. ಆ ಆಲ್ಟರ್ನೇಟ್ ಪವರ್ ಬ್ಯಾಕಪ್ಗೆ ಅವರಲ್ಲೇ ಸಹ ಜಾಗ ಮಾಡಿ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಇದೆಲ್ಲವೂ ಫ್ಲೋರಿಂಗ್ ಎಂಟೈರ್ ಮನೆ ಈಸ್ ಆಫ್ ವಿಟ್ರಿಫೈಡು. ಈ ಮೆಟ್ಲುಗಳು ಮಾತ್ರ ಗ್ರನೈಟ್ ಇದೆ. ದಿಸ್ ಇಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ವಾಕ್ ಇನ್ ವಾರ್ಡ್ರೋಪು. ಈ ಕಡೆಲೆ ಕಾಟ್ಗೆ ಭಾಳ ದೊಡ್ಡ ಸೈಜ್ ಕಾಟು. ಈಸಿಲಿ ನೀವೊಂದು ಮಾಸ್ಟರ್ ಬೆಡ್ ಕಾಟ್ನ ಹಾಕ್ಕೋಬಹುದು. TV ಯೂನಿಟ್ಗೂ ಸಹ ಅವರು ಇಲ್ಲಿ ಪ್ಯಾನೆಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿದ್ದಾರೆ. ಬೇಡ ಅಂದರೆ TV ನೀವು ವಾಲ್ ಮೌಂಟ್ ಮಾಡ್ಕೋಬೋದು. DTH ಕೇಬಲ್ ಈಗಾಗಲೇ ದೇ ಹ್ಯಾವ್ ಪುಟ್ ಇನ್ ದ DTH ಕೇಬಲ್. ಮೇಲ್ಗಡೆ ನೋಡ್ಬೋದು ನೀವು, ಕೆಳಗೂ ಸಹ ತೋರಿಸಿದ್ದೀನಿ, ಮೇಲೂ ಸಹ ನೀವು ಫಾಲ್ ಸೀಲಿಂಗ್ ನೋಡ್ಬೋದು. ಭಾಳಷ್ಟು ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಈಗಾಗಲೇ ಹೆವಿ ಚಾಲ್ತಿಲಿರೋದ್ರಿಂದ ಒಂದು ಸ್ಟಡಿ ಯೂನಿಟ್ ಕಮ್ ಸ್ಟೋರೇಜ್ ಸ್ಪೇಸ್ ಮೇಲ್ಗಡೆ. ದಿಸ್ ಇಸ್ ದಿ ಬಾಲ್ಕನಿ ಏರಿಯಾ. ಸೊ ದಟ್ ಇಸ್ ದಿ ಬಾಲ್ಕನಿ ಏರಿಯಾ. ಮತ್ತು ವಾಕ್ ಇನ್ ವಾರ್ಡ್ರೋಪ್ ಬದಲಾಗಿ ಏನು ಮಾಡಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಪ್ಲಸ್ ವಾಕ್ ಇನ್ ವಾರ್ಡ್ರೋಪು. ದೇ ಹ್ಯಾವ್ ಯೂಸ್ ದಿಸ್ ಪ್ಲೇಸ್ ಆಲ್ಸೋ ವೆರಿ ವೆಲ್. ಬನ್ನಿ. ಆ್ಯಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ಜಾಗ್ವಾರ್ದು ಫಿಕ್ಸ್ಚರ್ಸ್, ವಾಟರ್ ಫಿಕ್ಸ್ಚರ್ ಜಾಗ್ವಾರ್ದು ಈಗಾಗಲೇ ಹಾಕಿದ್ದಾರೆ. ವಾಟರ್ ಹೀಟರ್ಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಮೇಲಿಂದ ಸೋಲಾರ್ ನಿಮಗೆ ವಾಟರ್ ಡ್ರಿಪ್ ಔಟ್ ಆದರೆ ಇದಕ್ಕೂ ಅವಕಾಶ ಇದೆ. ಸಿಂಗಲ್ ಪೀಸ್ ಕಮೋಡ್ ಇದೆ, ಇದು ನೋಡ್ಬೋದು. ಸೊ ದಿಸ್ ಇಸ್ ಸಿಂಗಲ್ ಪೀಸ್ ಹ್ಯಾಂಡ್ ವಾಶ್. ಎಲ್ಲೂ ಸಹ ನಾನು ಒಳಗೆ ನಿಂತಿದ್ದೀನಿ. 20-30 ಮನೆಗಳಲ್ಲಿ ಯೂಶಲಿ ಕೇಳುವಂತಹ ಒನ್ ಆಫ್ ದ ಮೇಜರ್ ಕ್ವಶನ್ಸ್ ಏನು ಅಂತಂದರೆ, ಬಾತ್ರೂಮ್ಗಳು ಸುಪ್ರೀಗ್ ತುಂಬ ಚಿಕ್ಕದಾಗೋಯಿತು, ವೆರಿ ಸ್ಮಾಲ್ ಬಾತ್ರೂಮ್ಸ್, ನಾವು ಯೂಸ್ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಅಂತ. ದಿಸ್ ಇಸ್ ರೂಮ್ ನಂಬರ್ 3, 3ನೇ ರೂಮು. ದಟ್ ಕಮ್ಸ್, ದಿಸ್ ಆಲ್ಸೋ ಕಮ್ಸ್ ವಿತ್ ಅಟ್ಯಾಚ್ ಬಾತ್ರೂಮ್. ನೋಡ್ಬೋದು. ಇದು ಅಷ್ಟೇ. ಇಟ್ಸ್ ನಾಟ್ ಸ್ಮಾಲ್, ಇಟ್ಸ್ ವೆರಿ ಬಿಗ್ ಆ್ಯಕ್ಚುಲಿ. ದಿಸ್ ಬಾತ್ರೂಮ್ ಇಸ್ ಆಲ್ಸೋ ವೆರಿ ಬಿಗ್. ವೆಂಟಿಲೇಷನ್ ನಾನು ಯೂಶ್ವಲಿ ಈ ವಿಡಿಯೋ ಮಾಡ್ಬೇಕಾದ್ರೆ ಯಾವ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ನೀವು ಆ ಬಾತ್ರೂಮಲ್ಲಿ ಏನು ನೋಡಿದ್ರಿ, ಸೇಮ್ ಸ್ಟ್ಯಾಂಡರ್ಡ್ಸ್ನ ಯೂಸ್ ಮಾಡಿದ್ದಾರೆ. ಎಲ್ಲೂ ಸಹ ಸ್ಟ್ಯಾಂಡರ್ಡ್ನ ಕಳಪೆ ಮಾಡಿಲ್ಲ. ಎಲ್ಲ ಗುಡ್ ಕ್ವಾಲಿಟಿ, ಗುಡ್ ಸ್ಟ್ಯಾಂಡರ್ಡಲ್ಲೇ ಇಟ್ಕೊಂಡಿದ್ದಾರೆ. ದೇ ಹ್ಯಾವ್ ನಾಟ್ ಡಿಸೈಸ್ ದಿ ಸ್ಟ್ಯಾಂಡರ್ಡ್ಸ್ ಆಫ್ ದಿ ಮೆಟೀರಿಯಲ್ ಯೂಸ್ಡ್. ಎಲ್ಲ ವರ್ಕಿಂಗಲ್ಲಿದೆ. ಅಂದರೆ ಯಾವುದೇ ತರಹ ಪೆಂಡಿಂಗ್ ಕಾಮಗಾರಿ ಇರುವಂತಹ ಮನೆ ಅಲ್ಲ ಇದು. ಎಲ್ಲ ಕಾಮಗಾರಿಗಳಿಗೆ ಮುಗಿದಿರುವಂತಹ 22/30, 22-30, 20-30 600 ಸ್ಕ್ವೇರ್ ಫೀಟ್. 600 ಸ್ಕ್ವೇರ್ ಫೀಟ್ ಅಬೌಟ್ ಅನದರ್ 35-40 ಸ್ಕ್ವೇರ್ಸ್ ಎಕ್ಸ್ಟ್ರಾ ಇರುವಂತಹ ಮೈಸೂರು ಶ್ರೀರಾಮ್ಪುರ 2ನೇ ಹಂತಕ್ಕೆ ಹೊಂದಿಕೊಂಡಿರುವಂತಹ ಮೂಡ ಅಪ್ರೂವ್ಡ್ ಲೇಔಟು. ನೀರಿನ ವಿಚಾರ, ಎಸ್, ದಿಸ್ ಇಸ್ ಒನ್ ಆಫ್ ದೋಸ್ ಮ್ಯಾಟರ್ಸ್. ಭಾಳಷ್ಟು ಜನ ಕೇಳುವಂತಹ ವಿಚಾರ ನೀರಿನ ವಿಚಾರ. ವಾಟರ್ ಸೋರ್ಸ್ ಏನಿದೆ ಅಂತ, ಈ ಖಾಸಗಿ ಬಡಾವಣೆ ಇದಕ್ಕೆ ಆದಂತಹ ಬೋರ್ವೆಲ್ ಇದೆ. ವಾಟರ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಅತಿ ಶೀಘ್ರದಲ್ಲೇ ಕಾವೇರಿ ಅಥವಾ ಕಬಿನಿ ಲೈನ್ ಸಹ ಆಗುತ್ತೆ. ಸೊ ವಾಟರ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಈ ವಿಡಿಯೋ ನೋಡ್ತಾ ಇದ್ದು ಈ ಮನೆಯ ರೇಟ್ ಏನು ಅನ್ನೋದನ್ನು ನಾನು ಕ್ಲಿಯರಾಗಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಎಸ್ ಯು ಕ್ಯಾನ್ ಡೂ. ಮತ್ತು ಎಲ್ಲ ಕನ್ಸ್ಟ್ರಕ್ಷನ್ ಇದೇನೋ ಪಿಲ್ಲರ್ ಕನ್ಸ್ಟ್ರಕ್ಷನ್ನ
ಲೋಡ್ ಬೇರಿಂಗಾ ಅದನ್ನೆಲ್ಲವೂ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಕಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿಲ್ಲ ಅಂತಂದರೆ ಎಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.